ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧ ಅಂದರೆ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕೆ ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು. ಆದರೆ ತೊಂದರೆ ಏನಿಲ್ಲ. ಜಲಪ್ರಳಯ ಆಗೋ ಲಕ್ಷಣ ಇದೆ, ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ. ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಆದರೆ ಸುಭಿಕ್ಷೆ ಇದೆ, ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ, ಈ ಬಾರಿ ಅತಂತ್ರ ಇದು ಬಂದಿದೆ, ಏನಾಗ್ಬೋದು ಅಂತ? ಅತಂತ್ರದಲ್ಲೇ ಕೂಡಿರೋದು ಅದು. ಅದೇ ಹೇಳಿದ್ದೆ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಅಂತ. ಇನ್ನು ಓಪನ್ನೇ ಆಗಿಲ್ಲ ಅಂಗಡಿ, ವ್ಯಾಪಾರ ಹೆಂಗೆ ಅಂದರೆ ಹೆಂಗೆ ಹೇಳಕ್ಕೆ ಹೋಗೋಣ. ಅಲ್ಲ, ಈಗ ವ್ಯಾಪಾರ ಚಾಲೂ ಮಾಡಿಬಿಟ್ಟಿದ್ರಲ್ಲ. ಅಲ್ಲ, ವ್ಯಾಪಾರ ಆಗಲಿ, ಅದು ವ್ಯಾಪಾರ ಇನ್ನೂ ಇದೆ. ಅದಕ್ಕೆ ಹೇಳ್ತೀನಿ, ಶ್ರಾವಣದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಶ್ರಾವಣದಲ್ಲಿ ಹೇಳ್ತೀನಿ, ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು. ಶ್ರಾವಣದಲ್ಲಿ ಹೇಳ್ತೀವಿ ಅಂತರಲ್ಲಿ ಅಶುಭ ಈಗಲೇ ನುಡಿಬಾರ್ದು, ಶುಭನ ನುಡಿಯೋನು ಅಶುಭ ನುಡಿಯೋನು ಹೇಳ್ತೀನಿ. ಆಮೇಲೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರು ಕರ್ಣನ ಕೈಲಿ. ಅಭಿಮನ್ಯುವಿನ ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ, ದಶೆ ತಿರುಗುತ್ತೆ. ಆದರೆ ಕೃಷ್ಣ ಇಲ್ಲ, ದುರ್ಯೋಧನನ ತೊಡೆ ಹೊಡಿಸಿದ ಕೃಷ್ಣ ಇಲ್ಲ. ಆದರೆ ದುರ್ಯೋಧನೇ ಗೆಲ್ತಾನೆ. ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತಾ ಇದ್ದಾವೆ. ನಾನು ಮೊದಲೇ ಹೇಳಿದ್ನಲ್ಲಪ್ಪ, 3-4 ತಿಂಗಳು ಎಲ್ಲ ಹೇಳಿದ್ದು ನಾನು. ವಿದೇಶದಲ್ಲಿ ವಿಪರೀತ ಮಳೆ ಆಗ್ತದೆ, ಊರುಗಳು ಮುಳುಗ್ತವೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ, ಸಾವು ನೋವುಗಳು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಮತ್ತು ದೊಡ್ಡ ಈ ಸಂವತ್ಸರ ಪರದ ಪ್ರಕಾರ ಇನ್ನೂ ಇದ್ದಾವೆ. ದೊಡ್ಡವರಿಗೆಲ್ಲ ನೋವು, ದುಃಖ, ತಾಪ ಅಂತೆಲ್ಲ ಹೇಳಿದ್ನಲ್ಲ, ಅದನ್ನೇ ಎಲ್ಲ ಕಾರ್ಯಕ್ರಮದಾಗ ಹೇಳಿದ್ದು ನಾನು. ಹ್ಯಾಂಗೆ ಕಾರಣ ಅಂದರೆ, ಕರೆಯದೇ ಬರುವವನು ಕೋಪ, ಬರೆಯದೇ ಹೋದವನು ಕಣ್ಣು, ಬರಿಗಾಲಲ್ಲಿ ನಡೆಯುವವನು ಮನಸ್ಸು. 3ನ್ನು ನಿಯಂತ್ರಿಟ್ಕೊಂಡ್ರೆ ಇವೆಲ್ಲ ಆಗ್ತವೆ. ನಿಯಂತ್ರಿಟ್ಕೊಂಡ್ರೆ ಏನೂ ಆಗಲ್ಲ. ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ, ಅಧಿಕಾರ ಮುಖ್ಯ ಅಂತ ಹೊರಟಿದ್ದಾರೆ. ಅಧಪತನ ಕಾಣ್ತಾ ಇದ್ದಾರೆ. ಸಾಕು. ಆದರೆ ಹೇಳಿದ್ರೆ ಈ ಸಲ 5ರಿಂದಲೂ ತೊಂದರೆ ಇದೆ, ಪಂಚಭೂತಗಳೂ ತೊಂದರೆ ಇದೆ. ವಿಪರೀತ ಗಾಳಿ ಬೀಸಿ ಇದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಿರೋದು. ಎಲ್ಲ ಇಂಡಿಯಾಕ್ಕೆಲ್ಲ ಸೇರಿ ಹೇಳ್ತಿರೋದು ನಾನು. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ, ಜಲಪ್ರಳಯ ಇದೆ, ಭೂಮಿ ಮಿಕ್ಸ್ ಆಗೋದಿದೆ, ಬೆಂಕಿ ಜಾಸ್ತಿ ಇದೆ, ಕುಸಿಯೋದು ಇದೆಲ್ಲ ಆಗೋ ಪ್ರಸಂಗಗಳಿಲ್ಲ. ಅವುಗಳು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.